ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಸಮುದಾಯ ರೊಚ್ಚಿಗೆದ್ದಿದೆ. ದಾವಣಗೆರೆಯಲ್ಲಿ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಕೆಂಡ ಕಾರ್ತಿದೆ. ಇದೇ ವಿಚಾರದಲ್ಲಿ ಒಗ್ಗಟ್ಟಾಗಿದ್ದು ಮುಂದಿನ ಎಲೆಕ್ಷನ್ನಲ್ಲಿ ಪಾಠ ಕಲಿಸುವ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಜಬ್ಬಾರ್ ಹಾಗೂ ನಸೀರ್ರನ್ನ ವಾಪಸ್ ಪಕ್ಷಕ್ಕೆ ಸೇರಿಸಿಕೊಳ್ಳಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಧಗಧಗಿಸುತ್ತಿದೆ ಮುಸ್ಲಿಂ ಕಿಚ್ಚು. वोट बैंक के द्रोह बಗೆತ कांग्रेस को मुसलमानों की जरूरत है, मुसलमानों को कांग्रेस की जरूरत नहीं। हम अपने बड़ों के हुक्म के पेश नजर कांग्रेस के साथ चलते हैं। ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ಕಿಚ್ಚು ಹೊತ್ತಿ ಉರಿತಿದೆ. ಪಕ್ಷದ ಅಭ್ಯರ್ಥಿ ಸಮರ್ಥ ಶಾಮನೂರು ವಿರುದ್ಧ ಷಡ್ಯಂತ್ರ ಮಾಡಿದ್ದ ಆರೋಪಕ್ಕೆ ತೆಗೆದುಕೊಂಡ ಕ್ರಮ ಮುಸ್ಲಿಂ ಸಮಾಜವನ್ನೇ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದಿಂದ ಅಮಾನತು ಮಾಡಿ ನಜೀರ್ ಅಹಮದ್ ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೋಕೊಟ್ಟು ಸಚಿವ ಜಮೀರ್ ಅಹಮದ್ ಸ್ಥಾನಕ್ಕೆ ಕುತ್ತು ತರಲು ಕೈ ಹಾಕಿರೋದಕ್ಕೆ ಕಾಂಗ್ರೆಸ್ ವಿರುದ್ಧವೇ ಮುಸ್ಲಿಂ ಸಮುದಾಯ ರೊಚ್ಚಿಗೆದ್ದಿದೆ. ರಾಜ್ಯ ಮಟ್ಟದ ಉಲಾಮಾ ಮಂಡಳಿ ವತಿಯಿಂದ ಮುಸ್ಲಿಂ ಸಮಾಜದ ಧಾರ್ಮಿಕ ಗುರುಗಳು, ಮೌಲಿಗಳು, ಖತೀಬ್ಗಳು ಇದೀಗ ಪಕ್ಷದ ವಿರುದ್ಧವೇ ಬಹಿರಂಗವಾಗಿ ವಾಗ್ದಾಳಿಗೆ ಇಳಿದಿದ್ದಾರೆ. ಇನ್ನೇನೆಂದರೆ ಹಾಗೆ ಅಷ್ಟೇ ಅಲ್ಲ, ಮುಂದೆ ನಮ್ಮ ಜನನಾಯಕ ಎಲ್ಲ ಮುಸ್ಲಿಂ ಬಾಂಧವರಾದ ಜೀವ ಬಿಜೆಪಿ ಜಮೀರ್ ಅಹಮದ್ ಅವರು ಕೂಡ ಒಂದು ಗುರಿ ಮಾಡುತ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ವಿಧಾನಸೌಧದ 3ನೇ ಮಹಡಿಯಲ್ಲಿ ಅಧಿಕಾರ ನಡೆಸಲು ಮುಸ್ಲಿಮರೇ ಮುಖ್ಯ ಕಾರಣ ಅಂತಿರೋ ಸಮಾಜದ ಮುಖಂಡರು ಕಾಂಗ್ರೆಸ್ ಹೈಕಮಾಂಡ್ಗೆ ಇದೀಗ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಮುಸ್ಲಿಮರ ಅವಶ್ಯಕತೆ ಇದೆ, ಆದ್ರೆ ಮುಸ್ಲಿಮರಿಗೆ ಕಾಂಗ್ರೆಸ್ನ ಅಗತ್ಯತೆ ಇಲ್ಲ. ಕಾಂಗ್ರೆಸ್ನಿಂದಲೇ ಮುಸ್ಲಿಮರಿಗೆ ರೊಟ್ಟಿ ಊಟ ಸಿಗುತ್ತೆ ಅಂತ ಭಾವಿಸಬೇಡಿ ಅಂತ ವಾರ್ನಿಂಗ್ ನೀಡಿದ್ರು. आज अगर आप विधानसभा में कुर्सी पर बैठे हैं, चाहे जनाब सिद्धरामैया साहब हों या आपके बाद कोई और वजीर हो या आपसे पहले कोई हो, उनको बिठाने वाले अवाम ही होते हैं और उनमें एक बड़ा हिस्सा मुसलमानों का होता है. ये बात कभी भी किसी को नहीं भूलना चाहिए. ಇನ್ನು ಕಾಂಗ್ರೆಸ್ ಮುಸ್ಲಿಮರಿಗೆ ಕೊಟ್ಟಿರೋ ಒಂದು ಭರವಸೆಯನ್ನ ಈಡೇರಿಸಿಲ್ಲ ಅಂತ ಕೆಂಡ ಕಾರಿದೆ. ಮುಸ್ಲಿಂ ಸಮಾಜ ಪಕ್ಷದ ಬೆನ್ನಿಗೆ ನಿಂತರೂ ಪಕ್ಷ ಮುಸ್ಲಿಮರನ್ನ ಕಡೆಗಣಿಸುತ್ತಿದೆ. ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಭರವಸೆಗಳನ್ನ ಸಹ ಈಡೇರಿಸಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷವಾದ್ರೂ ಹಿಜಾಬ್ ಸಮಸ್ಯೆ ಬಗೆಹರಿಸಿಲ್ಲ. 4% ಮೀಸಲಾತಿ ವಾಪಸ್ ನೀಡಿಲ್ಲ. ಕಾಂಗ್ರೆಸ್ ನಾಯಕರು ಮುಸ್ಲಿಮರಿಗೆ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಂತೆ ನಮ್ಮ ಸಮುದಾಯಕ್ಕೆ ಚಾಕ್ಲೇಟ್ ಕೊಡ್ತಿರೋದನ್ನ ಸಹಿಸಲ್ಲ ಎಂದು ನೇರಾನೇರ ತಿರುಗೇಟು ನೀಡಿದ್ದಾರೆ. ನಮಗೊಂದು ಭರವಸೆ ಕೊಡಲಾಯಿತು, ಬ್ಯಾಕ್ ಡೋರ್ ಮೀಟಿಂಗ್ಸ್ ಅಲ್ಲೂ ಭರವಸೆ ಕೊಡಲಾಯಿತು, ಬಹಿರಂಗವಾಗಿ ಚುನಾವಣಾ ಪ್ರಚಾರಗಳಲ್ಲಿ ಬಜೆಟ್ವನ್ನೇ ಬ್ಯಾನ್ ಅಂತಾನು ಹೇಳಿದ್ರು. ಅದು ಏನೂ ಆಗಿಲ್ಲ. ನಮಗೆ ಹಿಜಾಬ್ ಅನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಂಗೇ ನೇತಾಡ್ತಿದೆ, ಅದ್ರ ಬಗ್ಗೆ ಏನು ಮಾಡಿಲ್ಲ. 4% ರಿಸರ್ವೇಶನ್ ಮುಸಲ್ಮಾನರಿಗೆ ಸಿಕ್ತದ್ದು, ಅದ್ರ ಮೇಲೆ ಸ್ಟೇ ಇದೆ, ಅದನ್ನ ವೇಕೇಟ್ ಮಾಡ್ತಿಲ್ಲ. ಒಟ್ನಲ್ಲಿ ಈ ಮುಸ್ಲಿಂ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು, ಇದು ಹೀಗೆ ಆದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಹೊಡೆತ ಫಿಕ್ಸ್. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.